ಸ್ಟೇಜ್ ಮೇಲೆ ಕರೆದ್ಬಿಟ್ರು ಮೈಕ್ ಕೊಟ್ಟು. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಏನೂ ಪ್ರಿಪೇರ್ ಆಗಿಲ್ಲ. ಸೊ ಇಲ್ಲಿ ಕೆಲವರಿಗೆ ನನ್ನ ಪರಿಚಯ ಇದೆ, ಅಣ್ಣಂದಿರಿಗೆ, ಕೆಲವು ಮೀಡಿಯಾ ಮಿತ್ರರಿಗೆ ನನ್ನ ಪರಿಚಯ ಇದೆ. ಬೇಸಿಕಲಿ ನನ್ನ ಹೆಸರು ಧನಂಜಯ್. ಸುಮಾರು ವರ್ಷಗಳಿಂದ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಕೆಲಸ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಒಂದು 8 ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ. ಸೊ ಈ ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡಿಲ್ಲ, ಆಡಿಯನ್ ಆಗಿ ಬಂದೆ. ಆದರೂ ಇದೊಂಥರ ನನ್ನ ಕುಟುಂಬ ಇದ್ದಂಗೆ. ಬಿಕಾಸ್ ನನ್ನ ತಂಗಿ ಈ ಸಿನಿಮಾ ಹೀರೋಯಿನ್ನು, ನಾನು, ನಮ್ಮಮ್ಮ, ನನ್ನ ತಂಗಿ 3 ಜನ ಕಲಾವಿದರು. ಸೊ ಜೀ ಕನ್ನಡದಲ್ಲಿ ಚಿತ್ರರಂಗದಲ್ಲಿ ಸುಮಾರು ಪ್ರಯತ್ನಗಳಾಗ್ತಾಯಿತ್ತು, ಸಿನಿಮಾಗಳಾಗ್ತಾಯಿತ್ತು. ಜೀ ಕನ್ನಡದಲ್ಲಿ ಒಂದು ಅವಕಾಶ ಬಂತು ನನಗೆ, ಸಿದ್ದೇಗೌಡ ಅನ್ನೋ ಕ್ಯಾರೆಕ್ಟರ್ ತುಂಬ ಫೇಮಸ್ ಆಯಿತು. ಲಕ್ಷ್ಮೀ ನಿವಾಸ ಅನ್ನೋ ಧಾರಾವಾಹಿ ತುಂಬ ದೊಡ್ಡ ಹಿಟ್ ಆಯಿತು. ಅದಾದಮೇಲೆ ಆ್ಯಕ್ಚುಲಿ ನಮ್ಮ ಕನಸು ಏನಂದರೆ, ನಾನು ನಮ್ಮಮ್ಮ ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ನಮ್ಮ ಕನಸಾಗಿತ್ತು. ಸಿನಿಮಾದಲ್ಲಿ ಅವಕಾಶ ಸಿಗಲಿಲ್ಲ, ಸೀರಿಯಲಲ್ಲಿ ಸಿಕ್ತು. ನಾನು ಬಂದೆ ಫಸ್ಟ್ ಸೀರಿಯಲ್ಗೆ, ಅದಾದಮೇಲೆ ನಮ್ಮಮ್ಮ ಬಂದರು. ಅದಾದಮೇಲೆ ಇನ್ನೊಂದು ಪಾತ್ರಕ್ಕೆ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ಗೆ ಮತ್ತೆ ನನ್ನ ತಂಗಿ, ನಾವು 3 ಜನ ಒಂದೇ ಸೀರಿಯಲಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು. ಸೊ ಅದಾದ ನಂತರ ಸಿನಿಮಾಗಳಲ್ಲಿ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ವಿ. ಈಗ ಅವರಿಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದಾರೆ, ಅಮ್ಮ ಮಗಳು. ಸೊ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಬೇಸಿಕಲಿ ನನ್ನ ತಂಗಿ ರಾಕ್ಷಸಿ. ಈಗ ಡೈಲಾಗ್ ನೋಡಿದ್ರಲ್ಲ ನೀವು, ನನಗೆ ಭರತನಾಟ್ಯಂ ಅಷ್ಟೇ ಅಲ್ಲ ರುದ್ರತಾಂಡವ ಕೂಡ ಬರುತ್ತೆ ಅಂತ. ಆ ರುದ್ರತಾಂಡವನ ಡೈಲಿ ನಾವು ಮನೇಲಿ ನೋಡ್ತಾ ಇರ್ತೀವಿ. ಈಗ ಸಿನಿಮಾ 10ನೇ ತಾರೀಕು ರಿಲೀಸ್ ಆಗುತ್ತೆ. ಅವಳು ರುದ್ರತಾಂಡವನ ಇಡೀ ಕರ್ನಾಟಕ ನೋಡಬೇಕು ಅಂತ ಆಶಿಸ್ತೀನಿ. ಸೊ ಸಿನಿಮಾ ಅನ್ನೋದು ಪ್ರತಿಯೊಬ್ಬರ ಕನಸು. ನಾನು ಈ ಕನಸು ಅನ್ನೋ ಪದನ ನಾನು ಪ್ರತಿ ಸಲನೂ ಬಳಸ್ತೀನಿ. ಬಿಕಾಸ್ ಅದೊಂದೇ ನಮ್ಮನ್ನು ಮುನ್ನಡೆಯೋಕ್ಕೆ ಪ್ರತಿ ಸಲ ಒಂದು ಪುಷ್ ಮಾಡ್ತಾ ಇರುತ್ತೆ. ಆ ಕನಸು, ಆ ಹಠ, ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು. ಸೊ ಇವತ್ತು ಇವ್ರ ಸರದಿ, ಮುಂದೊಂದು ದಿನ ನಂದು. ಪ್ರತಿಯೊಬ್ಬರು ಸಿನಿಮಾ ರಂಗಕ್ಕೆ ಬರೋ ಪ್ರತಿಯೊಬ್ಬ ಹೊಸ ಆ್ಯಕ್ಟರ್ ಆಗಲಿ, ಹೊಸ ಟೆಕ್ನಿಷಿಯನ್ಸ್ ಆಗಲಿ, ಹೊಸ ತಂಡ ಆಗಲಿ, ಎಲ್ಲರೂ ಒಂದು ಕನಸಿಟ್ಕೊಂಡು, ಒಂದು ಹುಚ್ಚಿಟ್ಕೊಂಡು ಸಿನಿಮಾನ ಗೆಲ್ಲಬೇಕು, ಸಿನಿಮಾದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಹಠ ಇಟ್ಕೊಂಡು ಬರ್ತಾರೆ. ಅವರೆಲ್ರಿಗೂ ನನ್ನ ಕಡೆಯಿಂದ ನಾನು ಮನಸಾರೆ ಆಶಿಸ್ತೀನಿ, ಅವರೆಲ್ರಿಗೂ ಒಳ್ಳೇದಾಗಬೇಕು. ಸೊ ಈ ಟ್ರೈಲರ್ ತುಂಬ ಚೆನ್ನಾಗಿದೆ, ಸಾಂಗ್ಸು ಅಷ್ಟೇ ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದರೆ, ತುಂಬ ಕಷ್ಟಪಟ್ಟಿದ್ದೀರಾ, ನಿಮ್ಮ ಕಷ್ಟ ಗೊತ್ತಾಗ್ತಿದೆ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಜುಲೈ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ನಮ್ಮೆಲ್ಲರನ್ನೂ ಹರಿಸಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಬ್ಯೂಟಿ ಸಿನಿಮಾಗೆ ಒಳ್ಳೇದಾಗಲಿ.